ಧರಣಿ, ನನ್ನ ಕೋಪ ಅವಳ ಮೇಲಲ್ಲ, ನಿನ್ ಮೇಲೆ. ಹೌದು, ಇದೆಲ್ಲ ನೀನ್ ಮಾಡ್ಬೇಕಾರೋ ಕೆಲ್ಸಗಳು. ಅವಳ ಕೈಲಿ ಮಾಡಿಸ್ತಿದ್ಯಲ್ಲ, ತಲೆ ಇದೆ ನಿನಗೆ? ಅವಳು ಮಾಡ್ಬೋದು, ಅವಳಿಗ ಹಕ್ಕಿದೆ. ಏನ್ ಮಾತಾಡ್ತಿದ್ಯಾ ನೀನು? ನನಗ್ ಸೇವೆ ಮಾಡೋ ಹಕ್ಕು ನೈನಿಗೆ ಹೇಗಿರುತ್ತೆ? ಹೌದು, ಅವಳು ಬೇರೆಯವಳಲ್ಲ, ಅವಳು ನಿಮ್ ಸ್ವಂತ. ಸ್ವಂತ? ನಿಮ್ ಸಂಬಂಧಿಕರ ಮಗಳು, ನಿಮಗ್ ತುಂಬಾ ಬೇಕಾದವಳವಳು. ಇವತ್ ನೀವ್ ಹೇಗಿದ್ದೀರಾ ಅಂದ್ರೆ ಅದಕ್ ಕಾರಣ ನಯನಿ. ಅವಳ ಸೇವೆಯಿಂದ ನಿಮ್ ಪ್ರಾಣ ಉಳಿಸಿದಾಳೆ. ಪ್ರತಿ ಕ್ಷಣ ನಿಮ್ಮನ್ನ ಅವಳು ರೆಪ್ಪೆ ತರ ನೋಡ್ಕೊಂಡಿದ್ದಾಳೆ. ನಾನ್ ಬಂದ ತಕ್ಷಣ ಅವಳು ನಿಮಗ್ ದೂರ ಆಗ್ಬಿಟ್ಲಾ, ಬೇಡವಾಗ್ಬಿಟ್ಲಾ? ಇಷ್ಟು ದಿನ ಹತ್ರ ಇದ್ದು ನಿಮ್ಮನ್ನ ನೋಡ್ಕೊಂಡಿದ್ ನಯನಿಗೆ ನಿಮಗ್ ಸಹಾಯ ಮಾಡೋ ಅರ್ಹತೆ ಹೊರಟೋಯ್ತಾ? ನೀವ್ ನಯನಿನ ಬೈದು ಹೀಗ್ ದೂರ ಮಾಡೋದು ಸರಿನಾ ಹೇಳಿ? ಧರಣಿ, ನೀನ್ ಹೇಳಿದ್ದು ನಿಜಾನೇ. ನೈನಿ ನನಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾಳೆ, ತುಂಬಾ ರಿಸ್ಕ್ ತಗೊಂಡಿದ್ದಾಳೆ. ನೋಡು, ನೀನ್ ಬಂದ ಮೇಲೆ ಇವಳು ತೊಂದರೆ ಕೊಡಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅಷ್ಟು ಬಿಟ್ರೆ ನೈನಿಗೆ ಬೇಜಾರು ಮಾಡಬೇಕು ಅಂತಲ್ಲ, ಅವಳಿಗೆ ಸುಮ್ಮನೆ ಯಾಕೆ ನಾವು ಕಷ್ಟ ಕೊಡೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ನೈನಿ, ನಿನ್ನ ಮೆಂಟಲ್ ಅಂತ ಹೇಳಿದಕ್ಕೆ ಕ್ಷಮಿಸು ನನ್ನ. ಅಯ್ಯೋ, ಚೆನ್ನಾಗಿ ಹೇಳಿದ್ರಿ ಯಜಮಾನ್ರೆ. ನೀವ್ ಬೈಯೋದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶನೂ ಇರ್ಲಿಲ್ಲ. ನೀವ್ ಈ ವಿಷಯದ ಬಗ್ಗೆ ಏನು ಯೋಚನೆ ಹಾಸಿನಿ ಅಕ್ಕ, ಹಾಸಿನಿ ಅಕ್ಕ. ಏನ್ ನೈನಿ, ತುಂಬಾನೇ ಸಂತೋಷವಾಗಿದ್ಯಾ? ಏನ್ ವಿಷಯ? ಬರೀ ಸಂತೋಷ ಅಲ್ಲ ಅಕ್ಕ, ತುಂಬಾ ದಿವಸದ ನಂತರ ಕುಣಿದು ಕುಪ್ಪಳಿಸೋಷ್ಟು ಸಂತೋಷ ಆಗ್ತಿದೆ. ಹಾ ನೈನಿ, ನೀನ್ ಯಾಕೆಷ್ಟು ಖುಷಿಯಾಗಿದ್ಯಾ ಅಂತ ನಾನ್ ಹೇಳ? ವಿಶಾಲಕ್ ಹಳೇದೆಲ್ಲ ನೆನ್ಪಾಯ್ತಾ? ಇಲ್ಲ ಅಕ್ಕ. ಇಲ್ವಾ? ವಿಶಾಲಕ್ ಹಳೇದೆಲ್ಲ ನೆನ್ಪಾಗಿ ನಿನ್ನನ್ನ ಹೆಂಡತಿಯಾಗಿ ಸ್ವೀಕರಿಸಿದ್ಮೇಲೆ ತಾನೆ ನಿಂಗೆ ಇಷ್ಟು ಸಂತೋಷ ಆಗೋದು. ಮತ್ ಹಾಗಾಗ್ದೆ ನಿಂಗೆ ಇಷ್ಟು ಸಂತೋಷ ಕೊಡುವಂತ ವಿಷಯ ಮತ್ತಿನ್ಯಾವ್ದಿದೆ? ಯಜಮಾನ್ರು ನನ್ನ ಮೆಂಟಲ್ ಅಂತ ಕರೆದ್ರು. ಏನು? ವಿಶಾಲ್ ನಿಂಗೆ ಮೆಂಟಲ್ ಅಂತನ್ನ? ಹೌದು ಅಕ್ಕ, ಮೆಂಟಲ್ ಅಂತ ಕರೆದ್ರು. ನೈನಿ, ಈ ತರ ಹೇಳ್ತೀನಿ ಅಂತ ಏನು ಅನ್ಕೋಬೇಡ. ಯಾರಾದ್ರೂ ನೀನ್ ಸೂಪರ್, ಚಿಂದಿ, ಚಿನ್ನ, ಬಂಗಾರ ಅಂತ ಹೊಗಳಿದ್ರೆ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಆದ್ರೆ ಮೆಂಟಲ್ ಅಂತ ಬೈದ್ರೆ ಅದ್ರಲ್ಲಿ ಖುಷಿ ಪಡೋಂಥದ್ದೇನಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಅದು ಬೈಗುಳ ಅಲ್ಲ ಅಕ್ಕ, ವಿಶಾಲ್ ಯಜಮಾನ್ರು ನನ್ನ ಪ್ರೀತಿಯಿಂದ ಕರೆಯೋದು. ನೈನಿ, ನಂಗೆ ಮೊದ್ಲೇ ಕನ್ಫ್ಯೂಷನ್ ಜಾಸ್ತಿ. ಆ ಕನ್ಫ್ಯೂಷನ್ ಅಲ್ಲಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿರ್ತೀನಿ. ಅದಕ್ಕೋಸ್ಕರ ನಂಗೆ ಆ ಹುಚ್ಚು ಹೆಚ್ಚಾಗದೆ ಇರೋ ಹಾಗೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀಯಾ ಪ್ಲೀಸ್? ಪ್ರತಿಯೊಬ್ರು ಅವ್ರಿಗಿಷ್ಟ ಆದವ್ರನ್ನ, ಅವ್ರ ಮನ್ಸಿಗೆ ತುಂಬಾ ಹತ್ರವಾದವ್ರನ್ನ ಹೀಗೆ ಅವರು ಅಡ್ಡ ಹೆಸರಲ್ಲಿ ಕರೀತಾರೆ. ಅವ್ರು ತುಂಬಾ ಇಷ್ಟಪಡೋ ವ್ಯಕ್ತಿನ ಮಾತ್ರ ಹೀಗೆಲ್ಲ ಕರೀತಾರೆ ಹೊರತು ಇನ್ಯಾರನ್ನೂ ಹಾಗೆಲ್ಲ ಕರೆಯಲ್ಲ. ಯಜಮಾನ್ರು ಇದಕ್ ಮುಂಚೆ ನನ್ನನ್ನು ಎಷ್ಟೊಂದ್ ಸಲ ಮೆಂಟಲ್ ಅಂತ ಪ್ರೀತಿಯಿಂದ ಕರೆದಿದ್ದಾರೆ. ಬರೀ ನನಗ್ ಮಾತ್ರ ಹಾಗೆ ಕರೀತಿದ್ರು. ಯಜಮಾನ್ರು ನನ್ನನ್ನು ಹಾಗೆ ಕರೆದಾಗೆಲ್ಲ ಅವ್ರ ಕಣ್ಣಲ್ಲಿ ನನ್ನ ಮೇಲಿರೋ ಪ್ರೀತಿ ಕಾಣಿಸ್ತಿತ್ತು. ಇವತ್ತು ಅವ್ರು ನನ್ನ ಹಾಗೆ ಕರೆದಿದ ತಕ್ಷಣ ಅದೇ ಪ್ರೀತಿನ ಅವ್ರ ಕಣ್ಣಲ್ಲಿ ನಾನು ನೋಡ್ದೆ. ಅಕ್ಕ, ಕಾರಣ ಇಲ್ದೆ ಯಾವುದು ನಡೆಯಲ್ಲ. ನಮ್ಮ ಮನ್ಸಲ್ಲಿರೋ ಯಾವ ಮಾತು ಹಾಗೆ ಹೊರಗೆ ಬರಲ್ಲ ಅಂತಾರೆ. ಒಬ್ರ ಮೇಲೆ ಕೋಪ ತೋರ್ಸೋದಕ್ಕೆ 100 ವಿಧ ಇದೆ. ಆದ್ರೆ ಯಜಮಾನ್ರು ಯಾವಾಗ್ಲೂ ನನ್ನ ಕರೆಯೋ ಮಾತೆ ಅವ್ರ ಬಾಯಿಂದ ಸರಿಯಾದ ಸಮಯಕ್ಕೆ ಬಂತು ಅಂದ್ರೆ ಅರ್ಥ ಏನು? ಯಜಮಾನ್ರಿಗೆ ಏನು ನೆನ್ಪಿಲ್ದೆ ಇದ್ರು, ನಾನು ಹೆಂಡತಿ ಅಂತ ನೆನ್ಪಿಲ್ದೆ ಹೋದ್ರು, ಅವ್ರ ಮನ್ಸಲ್ಲಿ ಮಾತ್ರ ನಾನು ಮತ್ತೆ ನನ್ನ ನೆನಪು
ಹಾಗೆ ಇದೆ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದೇನೆ ಅವ್ರ ಮನ್ಸಲ್ಲಿರೋ ಮಾತು ಹೊರಗೆ ಬಂತು. ಅಷ್ಟೇ ಅಲ್ಲ ಅಕ್ಕ, ನನ್ನ ನಂಬಿಕೆ ಇನ್ನೂ ಜಾಸ್ತಿ ಆಗಿದೆ. ಆ ವಿಶಾಲಾಕ್ಷಮ್ಮ ತಾಯಿ ದಯೆಯಿಂದ ಅವ್ರು ಮೊದ್ಲಿನ ತರ ಆದಷ್ಟು ಬೇಗ ಆಗ್ತಾರೆ. ನೈನಿ, ತುಂಬಾ ದಿನಗಳಾದ್ಮೇಲೆ ನೀನ್ ಇಷ್ಟು ಸಂತೋಷವಾಗಿರೋದನ್ನ ನೋಡ್ತಿದ್ದೀನಿ. ನಂಗಂತೂ ತುಂಬಾ ತುಂಬಾ ತುಂಬಾನೇ ಖುಷಿ ಆಗ್ತಿದೆ. ಈ ಸಂತೋಷ ಯಾವಾಗ್ಲೂ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ಲಿ. ವಿಶಾಲಿಗೆ ಆದಷ್ಟು ಬೇಗ ಹಳೆದೆಲ್ಲ ನೆನ್ಪಾಗುತ್ತೆ. ನೀವಿಬ್ರು ಮೊದ್ಲಿನ ತರ ಮತ್ತೆ ಹ್ಯಾಪಿಯಾಗೇ ಇರ್ತೀರಾ. ನೋಡ್ತಿರೋದು ಸದ್ಯದಲ್ಲೇ ಆಗುತ್ತೆ. ಧರಣಿ, ಧರಣಿ, ಧರಣಿ. ತುಂಬಾ ಖುಷಿಯಾಗಿರೋ ಹಾಗಿದೆ. ಏನ್ ಸಮಾಚಾರ? ನನ್ ಗಂಡಂಗೆ ಹಳೇದನ್ನೆಲ್ಲ ನೆನ್ಪು ಮಾಡ್ಸೋದಕ್ಕೆ ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಧರಣಿ. ಹೌದಾ? ಏನಕ್ಕ ಅದು? ಈಗಷ್ಟೇ ಪುರೋಹಿತರ ನೋಡ್ಕೊಂಡ್ ಬಂದೆ. ನಾಳೆ ರಥಸಪ್ತಮಿ, ತುಂಬಾ ಮಹಿಮೆ ಇರೋ ದಿನ ಅಂತೆ. ಶಿವನಾರಾಯಣನ ದೇವಸ್ಥಾನದಲ್ಲಿ ಆ ಸೂರ್ಯನ ಕಿರಣಗಳು ಆ ಸ್ವಾಮಿ ಪಾದಕ್ಕೆ ತಾಕತ್ತಂತೆ. ಆ ಸಮಯದಲ್ಲಿ ವಿಶಾಲ್ ಯಜಮಾನ್ರ ಕೈಲಿ ಹೋಮ ಮಾಡಿಸಿದ್ರೆ ಹೋಮದ ಶಕ್ತಿಯಿಂದ ಯಜಮಾನ್ರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಪುರೋಹಿತರು ಹೇಳಿದ್ರು. ಹಾಗೆ ಸ್ವಾಮಿ ಪಾದದ ಅಡಿಲಿರೋ ಸೂರ್ಯ ಕಿರಣಕ್ಕೆ ತಾಕಿರೋ ತಾಯ್ತಾನ ಯಜಮಾನ್ರ ಕಟ್ಟಿದ್ರೆ ಆ ತಾಯ್ತ ಒಂದು ಔಷಧಿ ತರ ಯಜಮಾನ್ರಿಗೆ ಸಹಾಯ ಮಾಡುತ್ತಂತೆ. ಆ ದಿವ್ಯ ಶಕ್ತಿಯಿಂದ ಯಜಮಾನ್ರಿಗೆಲ್ಲ ನೆನಪಾಗೋ ಸಾಧ್ಯತೆ ಇದೆ ಅಂತ ಪುರೋಹಿತರು ಹೇಳಿದ್ರು. ವೈದ್ಯರ ಹತ್ರ ಅವರನ್ನ ಗುಣ ಮಾಡೋ ಮದ್ದು ಇಲ್ದೇ ಇರ್ಬೋದು, ಆದ್ರೆ ನಾನ್ ದೃಢವಾಗಿ ನಂಬೋ ದೈವಶಕ್ತಿ ನನ್ನ ಗಂಡನ್ನ ಕಾಪಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವ್ರಿಗೆ ಹಳೇದೆಲ್ಲ ನೆನಪಾಗುತ್ತೆ ಅನ್ನೋ ಭರವಸೆಯಲ್ಲಿ ನಾನಿದ್ದೀನಿ. ನಿಮ್ ಗಂಡನ್ಗೋಸ್ಕರ ನೀವು ತುಂಬಾ ಒದ್ದಾಡಿ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ರೆ ಅವ್ರಿಗೆ ಹಳೇದ್ ನೆನ್ಪು ಬಂದು ಜೀವಕ್ ಜೀವ ಆಗಿರೋ ನಿಮ್ಮನ್ನ ಗುರ್ತಿಸ್ದೆ ಹೇಗಿರ್ತಾರೆ ಹೇಳಿ? ನೋಡಿ ಅಕ್ಕ, ಕಣ್ಣು ಮಾತ್ರ ನನ್ ಗಂಡಂದು, ಆದ್ರೆ ವಿಶಾಲ್ ಅವ್ರ ಮನ್ಸು ನಿಮ್ಮನ್ನ ಹೆಂಡತಿಯಾಗಿ ನೋಡ್ತಾ ಭಾವಿಸ್ತಾ ಇದೆ. ಆ ಕಣ್ಗಳಿಂದ ನನ್ ನೆನಪು ಹೋಗಿ ನಿಮ್ಮ ನೆನಪು ಬರೋದಕ್ಕೆ ನಾನ್ ಏನ್ ಮಾಡೋದಕ್ಕೂ ಸಿದ್ಧವಾಗಿದ್ದೀನಿ. ಅವ್ರ ಮನ್ಸಲ್ಲಿರೋ ನಿಮ್ ವಿಚಾರವಾದ ನೆನಪುಗಳು ಅವ್ರ ಬುದ್ಧಿಗೆ ಬರ್ಬೇಕು. ಅದಕ್ಕೋಸ್ಕರ ನೀವ್ ಮಾಡೋ ಪ್ರತಿ ಪ್ರಯತ್ನಕ್ಕೂ ನಾನ್ ಸಹಾಯ ಮಾಡ್ತೀನಿ. ನೀವಿಬ್ರು ಮತ್ತೆ ಸಂತೋಷದಿಂದ ಅನ್ಯೋನ್ಯವಾಗಿರೋದನ್ನ ನನ್ ಕಣ್ಣಾರೆ ನೋಡಿದ್ಮೇಲೆ ನಾನಿಲ್ಲಿಂದ ಹೋಗೋದು. ನನ್ನ ಗಂಡಂಗೆ ಪ್ರಾಣ ಭಿಕ್ಷೆ ಕೊಡು ಅಂತ ಕೇಳಿದಾಗ ನೀನು ನನಗೆ ಸಹಾಯ ಮಾಡಕ್ ಬಂದೆ. ಯಾವ ಹೆಣ್ಮಗಳು ಮಾಡ್ದಿರೋ ಸಾಹಸ ಮಾಡ್ದೆ. ನೀನ್ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಜೀವನ ಪೂರ್ತಿ ನಿನಗೆ ಋಣಿಯಾಗಿರ್ತೀನಿ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ ಗಂಡನ್ನ ಕಳ್ಕೊಂಡು ಕಂಡು 100 ಕನಸುಗಳನ್ನ ಕಳ್ಕೊಂಡೆ. ನಾನ್ ಬದುಕಿನ್ನೇನ್ ಪ್ರಯೋಜನ ಅಂತ ನನ್ ಪ್ರಾಣ ತೆಕ್ಕೊಳ್ಳೋಕೆ ಸಿದ್ಧ ಆಗಿದ್ದೆ. ಆದ್ರೆ ನನ್ ಗಂಡನ್ ನೆನ್ಪಲ್ ಜೀವಿಸೋದು ನನ್ ಧರ್ಮ. ಅದೇ ನನ್ ಗಂಡನ್ ಮೇಲೆ ನಾನ್ ತೋರ್ಸೋ ನಿಜವಾದ ಪ್ರೀತಿ ಅಂತ ನೀವವತ್ತು ನನಗೆ ಹೇಳಿದ ಮಾತುಗಳು ಇವತ್ ನನ್ ಜೀವಂತವಾಗಿರೋದಕ್ಕೆ ಕಾರಣ. ನೀವು ಸಾಕ್ಷಾತ್ ನನ್ನ ಒಡ ಹುಟ್ಟಿರೋಳ್ತರ ನನ್ನ ಒಳ್ಳೇದ್ರ ಬಗ್ಗೆ ಯೋಚಿಸಿ ನನ್ನ ಪ್ರಾಣನ ಉಳಿಸ್ಬಿಟ್ರಿ. ಮತ್ತೆ ನಿಮ್ಗೋಸ್ಕರ, ನಿಮ್ ಸಂಸಾರಕ್ಕೋಸ್ಕರ ನಾನಿಷ್ಟು ಮಾಡದೆ ಹೋದ್ರೆ ಚೆನ್ನಾಗಿರತ್ತಾ ಅಕ್ಕ? ನೋಡಿ, ನೀವ್ ಮಾಡ್ತಿರೋ ಈ ಪ್ರಯತ್ನ ಎಲ್ಲ ಖಂಡಿತ ಫಲಿಸಿ ನೀವ್ ನಂಬಿರೋ ವಿಶಾಲಾಕ್ಷಮ್ಮ ತಾಯಿನೇ ಅವರಿಗೆ ಹಳೇದ್ ನೆನ್ಪಾಗೋ ಹಾಗೆ ಮಾಡ್ತಾಳೆ. ಯಜಮಾನ್ರಿಗೆ ಹೋಮದ ಬಗ್ಗೆ ತಿಳಿಸ್ಬೇಕು. ಹೇಳೋಣ ಬಾ. ಈ ನಯನಿ ಒಳ್ಳೆತನಕ್ಕೆ ಏನೋ ಮಂತ್ರಶಕ್ತಿ ಇದೆ ಅನ್ಸುತ್ತೆ. ಯಾರನ್ನಾದ್ರೂ ಸರಿ ತನ್ನ ಬುಟ್ಟಿಗೆ ಬೀಳಿಸ್ಕೊತಾಳೆ. ನಾಳೆ ಹೋಮ ಯಾವುದೇ ಕಾರಣಕ್ಕೂ ನಡಿಬಾರ್ದು.
ಅವನಿಗೆ ಹಳೆ ನೆನಪುಗಳು ಬರೋದಿಕ್ಕೆ ಯಾವ ಕಾರಣಕ್ಕೂ ಬಿಡಬಾರ್ದು. ಅವನಿಗೆ ಟೆನ್ಷನ್ ಆದ್ರೆ ಯಾವ ಕ್ಷಣದಲ್ಲಾದ್ರೂ ದೃಷ್ಟಿ ಹೋಗುತ್ತೆ ಅನ್ನೋ ಭಯ ಪ್ರತಿ ಕ್ಷಣ ನಯನಿಗೆ ಕಾಡ್ತಾ ಇರಬೇಕು. ಅವನವಳನ್ನ ಹೆಂಡ್ತಿ ಅಂತ ಗುರುತು ಹಿಡಿತಾನೋ ಇಲ್ವೋ ಅನ್ನೋ ನೋವಲ್ಲೇ ಅವಳು ಬಿಕ್ಕಿ ಬಿಕ್ಕಿ ಅತ್ತು ಸಾಯ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾಳೆ ವಿಶಾಲ್ ಹೋಮಕ್ಕೆ ಹೋಗದೆ ಇರೋ ತರ ಹೇಗಾದ್ರೂ ತಡಿಬೇಕು. ಯಜಮಾನ್ರು ಎಲ್ಲಿದ್ದಾರೆ? ನೀನು ಹೋಗದೆ ಇರೋದಕ್ಕೆ ಅಲ್ಲಿ ಆಫೀಸಲ್ಲಿ ಎಲ್ಲ ತಲೆ ಕೆಳಗಾಗಿದೆ ಕಂದ. ಇವಾಗ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಾವು ಆಫೀಸನ್ನ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾಳೆ ನಡೀತಿರೋ ಕೋರ್ ಮೀಟಿಂಗ್ಗೆ ನೀನು ಖಂಡಿತವಾಗ್ಲೂ ಹೋಗ್ಲೇಬೇಕು. ಸರಿ ಮಾಮ್, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಹೋಗದೆ ಹೇಗಿರ್ತೀನಿ? ಅದರಲ್ಲೂ ಆಫೀಸ್ ಕ್ಲೋಸ್ ಆಗೋ ಪರಿಸ್ಥಿತಿ ಬರುತ್ತೆ ಅಂದರೆ ನೋಡ್ಕೊಂಡಿರ್ತೀನಾ? ನಾಳೆ ತಪ್ಪದೆ ಆಫೀಸ್ಗೆ ಹೋಗೇ ಹೋಗ್ತೀನಿ. ಅಲ್ಲಿರೋ ಇಶ್ಯೂಸ್ನೆಲ್ಲ ಸಾರ್ಟ್ ಔಟ್ ಮಾಡ್ತೀನಿ. ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕ? ಏನು ವಿಶೇಷ? ನೀವ್ ಬೇಗ ಹುಷಾರಾದ್ರೆ ನಿಮ್ ಕೈಲಿ ಹೋಮ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ನಾಳೆ ತುಂಬಾ ಒಳ್ಳೆ ದಿನ. ನೀವು ದೇವಸ್ಥಾನಕ್ಕೆ ಬಂದು ಹೋಮಕ್ಕೆ ಕೂರ್ಬೇಕು. ಹೌದಾ? ಆಫೀಸ್ ಅಂತೂ ಕೊಲ್ಯಾಪ್ಸ್ ಆಗೋ ಸ್ಟೇಜಲ್ಲಿದೆ. ನಾನೇನಾದರೂ ಹೋಗ್ದಿದ್ರೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಂತ ಮಾಮ್ ಹೇಳ್ತಾ ಇದ್ದಾರೆ. ಸೊ ನಾಳೆ ನಾನು ಆಫೀಸ್ಗೆ ಹೋಗೋದು ತುಂಬ ಮುಖ್ಯ. ಅದಕ್ಕೆ ನಾವು ಇನ್ನೊಂದು ದಿವಸ ಯಾವತ್ತಾದರೂ ಹೋಮಕ್ಕೆ ಅರೇಂಜ್ಮೆಂಟ್ಸ್ ಮಾಡೋಣ, ಓಕೆನಾ? ನಾಳೆ ತುಂಬಾ ಒಳ್ಳೆ ದಿನ ಯಜಮಾನ್ರೆ. ಮತ್ತೆ ಇಂಥ ಮುಹೂರ್ತ ಸಿಗ್ಬೇಕು ಅಂದ್ರೆ ತುಂಬಾ ದಿನ ಕಾಯ್ಬೇಕು. ಆ ಅಮೃತ ಗಳಿಗೆಯಲ್ಲಿ ನೀವು ಹೋಮ ಮಾಡಿದ್ರೆ ಅದರ ಫಲ ನಿಮಗೆ ದಕ್ಕುತ್ತೆ. ನಿಜ ನೈನಿ, ಆದರೆ ಆಫೀಸು ತುಂಬ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಆರೋಗ್ಯಕ್ಕಿಂತ ಮುಖ್ಯನಾ ಯಜಮಾನ್ರೆ? ನೀವು ಚೆನ್ನಾಗಿರ್ಬೇಕಂತ, ಕ್ಷೇಮವಾಗಿರ್ಬೇಕು ಅಂತ ನಿಮ್ಮ ಹೆಂಡತಿ ಹರಕೆ ಹೊತ್ತಿದ್ದಾರೆ. ನಿಮಗೋಸ್ಕರ ಅವ್ರು ಪಡ್ತಿರೋ ಕಷ್ಟನ ನೀವು ಅರ್ಥ ಮಾಡ್ಕೋಬೇಕು ಯಜಮಾನ್ರೆ. ನೀವು ಚೆನ್ನಾಗಿದ್ರೇನೆ ಅಲ್ವಾ ನಿಮ್ಮ ಹೆಂಡತಿ ನೆಮ್ಮದಿಯಿಂದ ಇರಕ್ಕೆ ಸಾಧ್ಯ. ಈ ಹೋಮ ನೀವು ಮಾಡಿದ್ರೆ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ನಿಮ್ಮ ಹೆಂಡತಿ ಬಲವಾದ ನಂಬಿಕೆಯಲ್ಲಿ ನಾಳೆಗೋಸ್ಕರ ಕಾಯ್ತಿದ್ದಾರೆ. ನಿಮಗೋಸ್ಕರ ಇಟ್ಕೊಂಡಿರೋ ಈ ಹೋಮನ ನೀವೇ ಬಂದು ಮಾಡಲಿಲ್ಲ ಅಂದರೆ ನಿಮ್ಮ ಹೆಂಡತಿ ಎಷ್ಟು ನೊಂದ್ಕೋಬಹುದು, ಒಂದ್ಸಲ ಯೋಚನೆ ಮಾಡಿ. ಹೌದು ವಿಶಾಲ್, ನೀನ್ ಹೋಗಿ ಈ ಹೋಮನ ಮಾಡ್ಲಿಲ್ಲ ಅಂದ್ರೆ ಪಾಪ ನಯನಿಗೆ ತುಂಬಾನೇ ಬೇಜಾರಾಗುತ್ತೆ. ಏನದಕ್ಕೆ ನೀವು? ನಾನೊಂದು ವೇಳೆ ಹೋಮ ಮಾಡದೇ ಇದ್ರೆ ನನಗೆ ಯಾಕೆ ಬೇಜಾರಾಗುತ್ತೆ? ಓ, ಅಂದ್ರೆ ಇವರೆಲ್ಲರೂ ನನ್ನನ್ನ ಗುರಾಯಿಸಿದ್ದು ಇದಕ್ಕೆನಾ? ಓ ಮೈ ಗಾಡ್, ಎಮೋಷನಲ್ಲಿ ಟಂಗ್ ಸ್ಲಿಪ್ ಆಗೋಯ್ತಲ್ಲ. ಹೇಳಿ ಅತ್ಗೆ, ನೈನಿ ಯಾಕೆ ಫೀಲ್ ಆಗ್ತಾಳೆ? ಯಾಕೆ ಬೇಜಾರಾಗಲ್ಲ? ಅಷ್ಟಕ್ಕೂ ನೈನಿ ಬೇಜಾರ್ ಮಾಡ್ಕೊಳ್ದೆ ಹೇಗಿರ್ತಾಳ ವಿಶಾಲ್? ಧರಣಿನ ಹುಷಾರಾಗಿ ಮನೆ ಕರ್ಕೊಂಡ್ ಬಂದಿದ್ಯಾರು ನೈನಿ. ನೀನ್ ಹೋಮ ಮಾಡದೇ ಇದ್ರೆ ಬೇಜಾರು ಆಡ್ಕೊಳ್ಳೋರು ಯಾರು? ಧರಣಿ. ಈಗ ಧರಣಿಗ್ ಬೇಜಾರಾದ್ರೆ ಅದನ್ನ ನೋಡಿ ಬೇಜಾರ್ ಮಾಡ್ಕೊಳ್ಳೋರು ಯಾರು? ನೈನಿ. ಇವರೆಲ್ಲರೂ ಬೇಜಾರಾಗಿದ್ರೆ ಬೇಜಾರಾಗೋದು ಯಾರಿಗೆ? ಹಾಸಿನಿಗೆ. ಲೆನ್ಸ್ ಸ್ವಲ್ಪ ಜಾಸ್ತಿ ಆದ್ರೂ ಡೀಟೇಲ್ ಆಗಿ ಹೇಳಿದ್ದೀನಲ್ವಾ? ಏ ಅಧಿಕ ಪ್ರಸಂಗಿ, ನೀನ್ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗು. ಕಂದ ವಿಶಾಲ್, ನೀನ್ ಹೋಗಿ ಕೂತ್ಕೊಂಡು ಹೋಮ ಮಾಡ್ಬೇಕು ಅನ್ನೋ ರೂಲ್ ಏನೂ ಇಲ್ಲ.
ನಿನ್ ಸ್ಥಾನದಲ್ಲಿ ನಿನ್ ಹೆಂಡ್ತಿ ಹೋಗಿ ಮಾಡ್ಸಿದ್ರು ನಡೆಯತ್ತೆ. ಅದಕ್ಕೆ ನೀನ್ ನಾಳೆ ಆಫೀಸ್ಗೆ ಹೋಗು. ಆ ಹೋಮಕ್ ಸಂಬಂಧಪಟ್ಟಿದ್ದ ಕಾರ್ಯಕ್ರಮ ಎಲ್ಲ ನಿನ್ ಹೆಂಡ್ತಿ ನೋಡ್ಕೋತಾಳೆ, ಸರಿನಾ? ತಿಲೋತ್ತಮ, ಮಾತಾಡಿದ್ರೆ ಮಾತಲ್ಲಿ ಅರ್ಥ ಇರಬೇಕು. ಅಂದ್ರೆ ಒಂದು ದಿನ ಆಫೀಸಿಗೆ ಹೋಗದೇ ಇದ್ರೆ ಕಳ್ಕೊಳ್ಳೋದು ಏನೂ ಇಲ್ಲ. ಆದರೆ ನಾಳೆ ಪೂಜೆ ನಡೀದೇ ಇದ್ರೆ ಆ ಹೋಮದ ಫಲ ವಿಶಾಲ್ಗೆ ಸಿಗದೆ ಹೋಗುತ್ತೆ. ಆಫೀಸ್ ನಮ್ ಕೈ ತಪ್ಪಿ ಹೋಗೋದಿಕ್ಕೆ ಒಂದು ದಿನ ಸಾಕು, ಅದನ್ ವಾಪಸ್ ಪಡೆಯೋದಿಕ್ಕೆ ಜೀವನ ಪೂರ್ತಿ ಬೇಕು. ಆಗ ಯಾವ ಪೂಜೆ ಯಾವ ವ್ರತ ಮಾಡಿದ್ರೂ ಆಗಿರೋ ನಷ್ಟನ ನಾವು ತುಂಬಕ್ಕಾಗಲ್ಲ. ಕಂದ ವಿಶಾಲ್, ನಿನ್ ಹೆಂಡ್ತಿ ಹೋಗಿ ಹೋಮ ಮಾಡಿಸ್ತಾಳೆ. ನೀನ್ ಏನು ಯೋಚನೆ ಮಾಡ್ದೆ ಆಫೀಸ್ಗೆ ಹೋಗು. ಮಾಮ್, ಆಫೀಸಿಗೆ ಹೋಗಿ ಆ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡಿದ್ರೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಅನ್ನಿಸ್ಕೋತೀನಿ. ಹಾಗೆ ನನ್ನ ಹೆಂಡತಿಗೋಸ್ಕರ ಅವಳು ನನ್ನ ಮೇಲೆ ತೋರಿಸ್ತಿರೋ ಪ್ರೀತಿನ ಅರ್ಥ ಮಾಡಿಕೊಂಡು ನಾನು ಹೋಮ ಮಾಡಿದ್ರೆ ಒಳ್ಳೆ ಗಂಡ ಅನ್ನಿಸ್ಕೋತೀನಿ. ಸದ್ಯಕ್ಕೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಒಳ್ಳೆ ಗಂಡ ಅಂತ ಅನ್ನಿಸ್ಕೋಬೇಕಾಗಿದೆ. ಅದಕ್ಕೆ ವಾವ್, ಸೂಪರ್! ಎಂತ ಮಾತಾಡ್ದೆ ವಿಶಾಲ್. ವಿಶಾಲ್, ನಿನ್ ಹೆಂಡತಿ ಮನ್ಸು ಖುಷಿಯಲ್ಲಿ ತೇಲಾಡೋ ಹಾಗೆ ಮಾತಾಡ್ದೆ. ನಿಮ್ಮಿಬ್ಬರ ಪ್ರೀತಿ ಯಾವಾಗ್ಲೂ 100 ಕಾಲ ಹೀಗೆ ಚೆನ್ನಾಗಿರ್ಲಿ ವಿಶಾಲ್. ಬೇಗ ಹೋಗು ವಿಶಾಲ್, ಲೇಟ್ ಆಗ್ತಿದೆ. ಹಾಂ ಸರಿ ಅದಕ್ಕೆ. ದೇವ್ರೆ, ಇನ್ಮುಂದೆ ಆದ್ರೂ ವಿಶಾಲ್ ನೈನಿ ಜೀವನದಲ್ಲಿ ಎಲ್ಲ ಕಷ್ಟಗಳು ಹೋಗಿ ಇಬ್ರು ಖುಷಿಯಾಗಿರುವ ಹಾಗೆ ನೋಡ್ಕೊಳಪ್ಪ. ಅದಕ್ಕೆ ಏನಂದ್ರೆ? ಅದು ಅದು ಅದ್ಕೆ? ಅಂದ್ರೆ ವಿಶಾಲ್ ನೈನಿ ಅಂತ ಏನೋ ಹೇಳ್ತಾ ಇದ್ದೀರಾ? ಅಂದ್ರೆ ಇವ್ರ ಮಾತಿನ ಅರ್ಥ ಏನಂದ್ರೆ ನಿಮ್ ಜೀವನ ಚೆನ್ನಾಗಿರ್ಬೇಕು, ಹಾ, ನೀವು ನಿಮ್ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಅಂತ. ಹಾಗೆ ನಾನು ನನ್ ಗಂಡನ್ ಜೊತೆ ಚೆನ್ನಾಗಿರ್ಬೇಕು ಅಂತ. ಅಷ್ಟೇ ಅಲ್ವಾ ಅಕ್ಕ? 100% ಅದೇ. ಆದ್ರೆ ನನಗೆ ಬೇಡ್ಕೊಳಕ್ಕೂ ಬರಲ್ಲ. ಹೌದಾ? ನಾನು ಬೇರೆ ಅನ್ಕೊಂಡೆ. ಬೇರೆ ತರನಾ? ಬೇರೆ ತರ ಅಂತಂದ್ರೆ ಹೇಗೆ ವಿಶಾಲ್? ಬೇಡ ಬಿಡಿ. ಪರವಾಗಿಲ್ಲ, ಹೇಳು ವಿಶಾಲ್. ಸುಮನ, ನೀನು ಕೇಳು. ಹೇಳಿ ಬಾಬಾ, ಹಾಸಿನಿ ಅಕ್ಕ ಏನ್ ತಪ್ಪು ಹೇಳಿದ್ರು ಅಂತ ಅವ್ರಿಗೆ ಗೊತ್ತಾಗ್ಬೇಕು ಅಲ್ವಾ? ಅದು ಹೇಗೆ ಹೇಳಿ, ನಾನು ನೈನಿ ಗಂಡ ಹೆಂಡತಿ
ನಮ್ಮನ್ನ ಒಂದ್ ಮಾಡು ಅಂತ ಅದಕ್ಕೆ ಕೇಳ್ಕೊಂಡಂಗೆ ಅನ್ನಿಸ್ತು. ಸತ್ಯ ನಾವಿನ್ನೂ ಇಲ್ಲೇ ಇದೀವಲ್ಲ ವಿಶಾಲ್. ತಿಲೋತ್ತಮಾತೆ ಪೂಜೆಗೆ ಏರ್ಪಾಡ್ ಮಾಡ್ತೀನಿ ಅಂತ ಹೇಳಿ ಹೋಗಿ ಎಷ್ಟೊತ್ತಾಯ್ತು. ಲೇಟಾಗಿ ಹೋದ್ರೆ ನಂಗೆ ಬೈತಾರೆ. ಫಾಸ್ಟಾಗಿ ಹೋಗೋಣ ಬಾ ವಿಶಾಲ್. ನಡಿ ಹೋಗೋಣ.